ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಮಿಡಿ ಎಕ್ಸ್‌ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ನಮ್ಮ ಕಾರ್ಯಕ್ರಮನ ಯಾವಾಗ ಈ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಏನು ಅಂದರೆ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರಂತ. ಹಾಸಿಗೆನೂ ಹಾಸಲಲ್ಲ, ಈ ಕಡೆ ನೆಲದ ಮೇಲೂ ಮನ್ಕೊಳ್ಳಲ್ಲ, ಏನು? ನೀವು ಯೋಚನೆ ಮಾಡ್ತಾ ಇರಿ, ನಾನು ಹಂಗೆ ಎಲ್ಲನೂ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಕಮಾನ್, ಬನ್ನಿ ಹೋಗೋಣ. ಹಾಯ್ ಬ್ರೋ. ಹಲೋ ಮೇಡಮ್. ನಿಮ್ಮ ಹೆಸರು? ಶ್ರೇಯಸ್ ಅಂತ. ಶ್ರೇಯಸ್, ಏನು ಮಾಡ್ಕೊಂಡಿದ್ದೀರಾ? ಏನು ಓದ್ತಿದ್ದೀರಾ? ನಾನು ಇವಾಗ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀನಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಲಿ. ಓಕೆ, ಎಷ್ಟನೇ ಇಯರು? ಈಗ ಸೆಕೆಂಡ್ ಇಯರ್ 4th ಸೆಮ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಇಯರ್ 4th ಸೆಮ್? ಹೆಂಗೆ ಕಳೀತಿದೆ ಕಾಲೇಜ್ ಲೈಫಲ್ಲ? ಚೆನ್ನಾಗೇ ಕಳೀತಾ ಇದೆ ಮ್ಯಾಮ್. ಏನು ಲೈಕ್ ಇವಾಗ ಇನ್ನೂ ಹೊಸ ಎಕ್ಸ್ಪೀರಿಯನ್ಸಸ್ ಅಲ್ಲ, ಸೊ ಚೆನ್ನಾಗಿದೆ. ಇನ್ನೂ ನೋಡ್ಬೇಕು ಏನೇನಿದೆ ಲೈಫಲ್ಲಿ ಅಂತ. ಚೆನ್ನಾಗಿದೆಯಾ? ಎಂಜಾಯ್ ಮಾಡ್ತಿದ್ದೀರಾ ಇಂಜಿನಿಯರಿಂಗ್ ಲೈಫು? ಓಕೆ, ನಿಮ್ಗೊಂದು ಇವತ್ತು ಕ್ವೆಶನ್ಸ್ ಇದೆ. ಏನಪ್ಪ ಅಂದರೆ, ನೋಡೋಣ ಆನ್ಸರ್ ಮಾಡ್ತೀರಂತೆ. ಎಷ್ಟೊಂದು ಜನ ಫೇಲ್ ಆಗಿದ್ದಾರೆ, ನೀವು ಆನ್ಸರ್ ಮಾಡೋಕ್ಕಾಗತ್ತಾ? ನೋಡೋಣ, ಟ್ರೈ ಮಾಡ್ತೀನಿ. ಓಕೆ. ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ, ಬಟ್ ಅದಕ್ಕೆ ಬಾಗ್ಲಿರಲ್ಲ, ಏನು? ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ, ಬಟ್ ಬಾಗ್ಲಿರಲ್ಲ. ಇಲ್ಲ ಮ್ಯಾಮ್, ಗೊತ್ತಿಲ್ಲ. ಟ್ರೈ ಮಾಡಿ ಬ್ರೋ. ಸುತ್ತಮುತ್ತ ಬಿಳಿ ಗೋಡೆ, ಬಾಗ್ಲಿರಲ್ಲ. ಇಲ್ಲ ಮ್ಯಾಮ್, ಗೊತ್ತಿಲ್ಲ. ಸರಿಯಪ್ಪ, ಆಯ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲ, ಅದಕ್ಕೆ ಆನ್ಸರ್ ಹೇಳಿ. ನಾನು ಇವಾಗಲೇ ಹೇಳ್ಬಿಟ್ರೆ ಆಮೇಲೆ ನಿಮ್ಮ ಫ್ರೆಂಡ್ನು ಕರೀರಿ. ಇನ್ನೊಂದೇನು ಅಂದರೆ, ತಲೆ ಇರಲ್ಲ, ಅದಕ್ಕೆ ಕೈ ಕಾಲಿರಲ್ಲ, ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಿರತ್ತೆ, ಏನು? ತಲೆ ಇರಲ್ಲ, ಕೈ ಕಾಲಿರಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಮಾತಾಡ್ತಿರುತ್ತೆ. ಸ್ಪೀಕರಾ? ಅಲ್ಲ, ಹತ್ರ ಇದ್ದೀರಾ, ತುಂಬಾ ಹತ್ರ ಇದ್ದೀರಾ. ಮೈಕ್ರೋಫೋನ್ ಏನಾದ್ರು? ನೀವು ಇವಾಗಿನ ಜನರೇಷನ್ ಅಲ್ಲಿ ಇದ್ದೀರಾ, ಬಟ್ ಇದನ್ನ ನಾವು ಅವಾಗ ಯೂಸ್ ಮಾಡ್ತಾ ಇದ್ವಿ. ಇವಾಗಲೂ ಇಟ್ಟಿರ್ತಾರೆ ಮನೆಗಳಲ್ಲಿ, ಬಟ್ ಜಾಸ್ತಿ ಅವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾ ಇತ್ತು ಅಂತ ಅನ್ಸತ್ತಪ್ಪ. ಇಲ್ಲ, ನಂಗೆ ಗೊತ್ತಿಲ್ಲ. ಥಿಂಕ್ ಮಾಡಿ. ಅಯ್ಯೋ, ನಾಚ್ಕೊಂತಿದ್ದೀರಾ? ಚೆನ್ನಾಗಿದೆ, ಹೇಳಿ. ಇಲ್ಲ ಮ್ಯಾಮ್, ಗೊತ್ತಿಲ್ಲ. ಹಾಯ್ ಬ್ರೋ, ನೋಡ್ರಿ ಹೆಂಗ್ ಫ್ರೇಮ್ ಗಿಟ್ರೆ ಏನ್ ಸಕ್ಕದಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ಇಬ್ರು. ಓಕೆ ಬ್ರೋ, ನಿಮ್ಮ ಹೆಸರು? ಆಜಮ್. ಓಕೆ, ನೀವೇನು ಓದ್ತಿದ್ದೀರಾ? ಬಿಟೆಕ್ ಸೇಮ್. ಓಕೆ, ಇಬ್ರು ಬೆಸ್ಟ್ ಫ್ರೆಂಡ್ಸಾ? ಓ, ಒಳ್ಳೆ ಮೆಮೊರೀಸ್ ಇರತ್ತಂದ್ರೆ ಬ್ರದರ್ಸ್. ಸರಿ, ಓಕೆ. ನಿಮಗೂ ಸೇಮ್ ಪ್ರಶ್ನೆ. ನಿಮ್ಮ ಫ್ರೆಂಡ್ ಫೇಲ್ ಆಗಿದ್ದಾರೆ, ಅವ್ರು ಆನ್ಸರ್ ಮಾಡಿಲ್ಲ, ನೋಡೋಣ ನಿಮ್ಮ ಕೈಲಾಗತ್ತಾ ಅಂತ. ಮರ್ಯಾದೆ ಪ್ರಶ್ನೆ, ಕಮಾನ್. ಓಕೆನಾ? ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ, ಬಟ್ ಅದಕ್ಕೆ ಬಾಗ್ಲಿ ಇರಲ್ಲ, ಏನು? ನನಗೆ ಗೊತ್ತಿಲ್ಲ ಅಂದ್ರೆ ಏನು ಕೇಳಿದ್ರು? ಸುತ್ತಮುತ್ತ ಬಿಳಿ ಗೋಡೆ, ನಾವು ಅದನ್ನ ತಿಂತೀವಪ್ಪ. ಓಕೆ, ನಾನು ಇವ್ರಿಗೆ ಕ್ಲೂನೇ ಕೊಟ್ಟಿರ್ಲಿಲ್ಲ, ನಿಮ್ಗೆ ಕೊಡ್ತೀನಿ. ನಾವು ಅದನ್ನ ತಿಂತೀವಿ. ಅಲ್ಲ ಅಣ್ಣ, ಅದೆಲ್ಲಣ್ಣ ವೈಟ್ ಇರತ್ತೆ. ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ, ಬಟ್ ಅದಕ್ಕೆ ಬಾಗ್ಲೇ ಇರಲ್ಲ. ಮೊಟ್ಟೆ? ಇವಾಗ ಹೇಳಿದ್ರು, ನೋಡಿದ್ರ ಇವರು? ಹೆಂಗ್ ಗೊತ್ತಾಯ್ತು? ಅದೇ ತಿನ್ಬೋದು ಅಂತ ಹೇಳಿದ್ರಲ್ಲ, ಮೋಸ್ಟ್ಲಿ ರಿಲೇಟೆಡ್. ಅವಾಗ್ಲೇ ಹೇಳ್ಬೇಕಿತ್ತು ಅನ್ಸುತ್ತೆ, ನೋಡಿದ್ರ? ಎಸ್, ಓಕೆ. ಇದನ್ನ ಹೇಳಕ್ಕಾಗತ್ತಾ? ನೋಡೋಣ. ಇವರು ಹತ್ರ ಇದ್ರು, ನೀವು ಫುಲ್ ಆನ್ಸರ್ ಹೇಳ್ಬಿಡ್ತೀರಾ, ನೋಡೋಣ ಇವಾಗ. ಏನು ಅಂದ್ರೆ, ತಲೆ ಇರಲ್ಲ, ಕೈ ಕಾಲಿರಲ್ಲ, ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರತ್ತೆ, ಏನು? ಅಲಾರಮ್ಮ? ಅಲ್ಲ ಅಣ್ಣ, ಅಲ್ಲ. ಅಂದ್ರೆ ಕಾರ್ನರ್ ಅಲ್ಲಿ ಇರುತ್ತಂತೆ, ಮಾತಾಡ್ತಿರುತ್ತಂತೆ, ಕೈ ಕಾಲಿರಲ್ವಂತೆ. ಮನೇಲಿ ಇರುತ್ತಾ ಅಥವಾ ಎಲ್ಲಿರುತ್ತೆ ಅದು? ಮನೇಲೇ ಇರುತ್ತೆ, ಎಲ್ಲಾ ಕಡೆನೂ ಇರುತ್ತೆ ಅನ್ಸುತ್ತೆ. ಓಕೆ, ಟ್ರೈ ಮಾಡಿ. ಅಂದ್ರೆ ಇದನ್ನ ಅವಾಗ ಯೂಸ್ ಮಾಡ್ತಾ ಇದ್ರಪ್ಪ, ಇವಾಗ್ಲೂ ಯೂಸ್ ಮಾಡ್ತಾರ, ಇವಾಗ್ಲೂ ಒಬ್ಬೊಬ್ರ ಮನೇಲಿ ಇರತ್ತೆ ಅಂತ ಅನ್ಸತ್ತೆ. ಅದಕ್ಕೇನಾದ್ರೂ ಕ್ಲೂ ಇದೆಯಾ? ನಾನು ಕ್ಲೂ ಆಲ್ರೆಡಿ ಹೇಳಿದೀನಿ. ಮನೇಲಿ ಇರುತ್ತೆ ಅಷ್ಟೇ, ಅಲ್ಲ ಎಲ್ಲಾ ಕಡೆ ಇರುತ್ತೆ ಅಂತ. ಕಮಾನ್. ಅಲ್ಲ, ಇಬ್ರು ಮುಖ ಹಿಂಗ್ ನೋಡ್ತಾ ಇದ್ದಾರೆ, ಅವಳೆ ಲವರ್ಸ್ ಗಳ ಹೆಂಗೆ? ಇವ್ರು ನೋಡಿ ರಾಚ್ಕೊಂತ ಇದ್ದಾರೆ. ಟ್ರೈ ಮಾಡಿ, ಒಂದಕ್ಕೆ ಆನ್ಸರ್ ಮಾಡ್ಬಿಟ್ರಿ ಆಗ್ಲೇ. ಏನ್ ಗೊತ್ತಾ? ರೇಡಿಯೋ. ನಾನು ನಿಮ್ಗೆ ಹೇಳಿದೆ ತಾನೆ. ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರಪ್ಪ, ಅದನ್ನ ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟು ಕೇಳಿಸ್ಕೊಂತ ಇರ್ತಾರೆ. ಎಸ್, ಓಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಥ್ಯಾಂಕ್ ಯು ಸೊ ಮಚ್ ಬಾಯ್. ಹಾಯ್ ಬ್ರೋ, ಹಾಯ್, ನಿಮ್ಮ ಹೆಸರು? ಸಂಜಯ್. ಸಂಜಯ್ ಅಂತ. ಏನು ಮಾಡ್ತಿದ್ದೀರಾ? ನಮ್ದು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್. ಓಕೆ, ಹೆಂಗಿದೆ ಲೈಫ್ ಎಲ್ಲ? ಏನೋ ಹಂಗೆ ಹೋಗ್ತಾ ಇದೆ. ಚೆನ್ನಾಗಿದ್ಯಾ? ಓಕೆ. ಓಕೆ, ನಿಮಗೆ ಗರ್ಲ್ ಫ್ರೆಂಡು ಮದುವೆ ಆಗಿದೆ ಹೆಂಗೆ? ಇನ್ನ ಮದುವೆ ಆಗಿಲ್ಲ, ಹುಡುಗಿ ಸಿಕ್ಕಿಲ್ಲ, ಇನ್ನ ಆಗ್ಬೇಕು. ಹೇಗೆ ಗರ್ಲ್ ಫ್ರೆಂಡು? ಗರ್ಲ್ ಫ್ರೆಂಡ್ ಇಲ್ಲ. ನಿಜವಾಗ್ಲೂ ಇಲ್ವಾ? ನಿಜವಾಗ್ಲೂ ಇದ್ದಾರೆ. ಎರಡೆರಡು ಹೇಳ್ತಿದ್ದೀರಪ್ಪ, ಕನ್ಫ್ಯೂಸ್ ಮಾಡ್ತೀರಾ. ಓಕೆ ಬಿಡಿ, ಆಯಿತು. ನಿಮಗೊಂದು ಪ್ರಶ್ನೆ ಇದೆ. ಏನಪ್ಪ ಅಂದ್ರೆ, ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ, ಬಟ್ ಅದಕ್ಕೆ ಬಾಗ್ಲಿರಲ್ಲ. ಏನು? ಮೊಟ್ಟೆ. ಹೆಂಗ್ರಿ ಗೊತ್ತು? ಹಾ, ಪಟ್ಟಂತ ಆನ್ಸರ್ ಮಾಡ್ಬಿಟ್ಟಿದ್ದೀರಾ, ಓದಿದ್ದೀರಾ ಇದನ್ನೆಲ್ಲ. ಸಕ್ಕತ್ರಿ ನೀವು. ಓಕೆ, ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ಇದನ್ನ ಹೇಳಕ್ಕಾಗತ್ತಾ ನೋಡೋಣ. ಚೋಟುದ್ದ ಹುಡುಗಿ, ಮಾರುದ್ದ ಜಡೆ. ಅಲ್ಲ, ನಾನು ನಿಮಗೆ ಕೇಳಿದ್ರೆ ನನಗೆ ಭಯ ಆಗ್ತಿದೆ, ಎಲ್ಲಿ ಇದನ್ನ ಆನ್ಸರ್ ಮಾಡ್ಬಿಡ್ತಾರೋ ಅಂತ. ಹಂಗೆ ಪಟ್ಟದ ಆನ್ಸರ್ ಮಾಡ್ತಿದ್ದೀರಾ. ಚೋಟುದ್ದ ಹುಡುಗಿ, ಮಾರುದ್ದ ಜಡೆ. ಕಣ್ಣ? ಅಲ್ಲ 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 ಅಲ್ಲ, ಚೋಟುದ್ದ ಹುಡುಗಿ ಇರ್ತಾಳೆ, ಮಾರುದ್ದ ಜಡೆ ಇರತ್ತೆ. ಕೇಳಿದ್ದೀನಿ, ಬಟ್ ನೆನಪಾಗ್ತಾ ಇಲ್ಲ ನನಗೆ. ಏನೋ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ಬಿಡಿ. ಸರಿಯಪ್ಪ, ಆಯ್ತು. ಇನ್ನೊಂದು ಪ್ರಶ್ನೆ ಹೋಗೋಣ. ನಾನು ನಿಮ್ಮ ಫ್ರೆಂಡ್ ಹತ್ರನೂ ಮಾತಾಡ್ಬೇಕು. ಅಣ್ಣ ಬನ್ನಿ. ಇನ್ನೊಂದೇನು ಅಂದ್ರೆ, ತಲೆ ಇರಲ್ಲ, ಕೈ ಕಾಲಿರಲ್ಲ, ಬಟ್ ಮಾತಾಡ್ತಿರತ್ತೆ. ಏನು? ತಲೆ ಇರಲ್ಲ, ಕೈ ಕಾಲು ಇರಲ್ಲ, ಎರಡೂ ಇರಲ್ಲ, ಮಾತಾಡುತ್ತೆ. ಸೀರಿಯಸ್ ಆಗಿ ಗೊತ್ತಿಲ್ಲ. ಅಣ್ಣ ಟ್ರೈ ಮಾಡಿ. ಇಲ್ಲ, ನೆನಪಾಗ್ತಾ ಇಲ್ಲ, ನೀವೇ ಹೇಳ್ಬಿಡಿ. ಏನ್ ಗೊತ್ತಾ? ಒಂದಕ್ಕೆ ರೇಡಿಯೋ, ಇನ್ನೊಂದಕ್ಕೆ ಸೂಜಿ ದಾರ. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ ಖುಷಿ ಆಯ್ತು. ನಿಮ್ಮ ಹೆಸರು? ರಂಗನಾಥ್. ರಂಗನಾಥ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ವರ್ಕ್ ಮಾಡ್ತಿದ್ದೀರಾ? ಓಕೆ, ಲೈಫ್ ಎಲ್ಲ ಹೇಗ್ ನಡೀತಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಫುಲ್ ಅಷ್ಟು ಖುಷಿಯಿಂದ ಹೇಳ್ತೀರಲ್ರಿ, ಚೆನ್ನಾಗಿದೆ. ಹಾ, ಎಸ್, ನಂದು ಸಕಾಲಾಗಿ ನಡೀತಾ ಇದೆ. ಓಕೆ, ಮದುವೆ ಆಗಿದ್ಯಾ? ಇಲ್ಲ, ನೋಡ್ತಾ ಇದೀವಿ. ಓ, ಆದಷ್ಟು ಬೇಗ ಮದುವೆ ಆಗಿ ಅಂತ ಹೇಳ್ತೀನಿ. ಓಕೆ, ಇವಾಗ ನಿಮ್ಗೊಂದು ಒಗಟ್ಟಿದೆ. ಏನಪ್ಪಾ ಅಂದ್ರೆ, ಇಲ್ಲ ಟಂಗ್ ಟ್ವಿಸ್ಟಾಗಿ ಕೇಳೋಣ, ಯಾಕೆಂದ್ರೆ ನೀವು ಫುಲ್ ಫಾಸ್ಟಾಗಿ ಆನ್ಸರ್ ಮಾಡ್ತಿದ್ದೀರಾ. ಸೊ ಅದರಿಂದ ಟಂಗ್ ಟ್ವಿಸ್ಟ್ ಆನ್ಸರ್ ಮಾಡೋಕ್ಕಾಗತ್ತಾ ನೋಡೋಣ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನೋಡೋಣ, ಇದನ್ನೊಂದು 5 ಸರಿ ಕಂಟಿನ್ಯೂಸ್ ಆಗಿ ಒಂದೇ ಫ್ಲೆಡ್ಜಲ್ಲಿ ಹೇಳಬೇಕು. ಹೇಳಕ್ಕಾಗತ್ತಾ ಅಂತ? ಇನ್ನೊಂದ್ಸಲ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 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 ಇನ್ನ ಒಂದ್ಸರಿ. ಸಂಪಂಗಪ್ಪನ ಮರಿ ಲಾಸ್ಟ್ ಟೈಮ್ ಕರೆಕ್ಟಾಗಿ ಹೇಳಿಲ್ಲ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಕರೆಕ್ಟಾಗಿ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಣ್ಣ. ಹಾಯ್. ನಿಮ್ಮ ಹೆಸರು? ಮದನ್. ಮದನ್ ಅಂತ. ಏನು ಓದ್ತಿದ್ದೀರಾ? ಇವಾಗ ಏನು ಓದ್ತಿಲ್ಲ. ಓಕೆ, ಏನು ಮಾಡ್ತಿದ್ದೀರಾ ಇವಾಗ? ಸುಮ್ಮನೆ ನಮ್ಮ ಫ್ರೆಂಡ್ಸ್ ಜೊತೆ ಕೆಲ್ಸಕ್ಕೆ. ನೈಸ್. ನಿಮಗೆ ಒಂದು ಕ್ವೆಶನ್ ಇದೆ, ಕಾಮಿಡಿ ಪ್ರಶ್ನೆ. ಏನಪ್ಪಾ ಅಂದ್ರೆ, ಹಾಸಿಗೆ ಹಾಸ್ಲಿಲ್ಲ, ನೆಲದ ಮೇಲೂ ಮನ್ಕೊಂಡಿಲ್ಲ, ಏನು? ಏನೋ ಗೊತ್ತಿಲ್ಲ. ಟ್ರೈ ಮಾಡಿ. ಇದನ್ನ ಮದ್ವೆ ಆಗೋರ್ಗಂತೂ ಫಸ್ಟ್ ಬೇಕು ಅಂತಾರಪ್ಪ, ಆಮೇಲೆ ಪ್ರತಿಯೊಬ್ರು ನಾವು ನಮ್ಮ ಮನೆಗಳಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲ ಕೇಳಿದೀನಿ, ಆದ್ರೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿ. ಎಲ್ಲಿ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಕರೀರಿ. ಬನ್ನಿ ಅಣ್ಣ, ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ. ಬನ್ನಿ, ಇಲ್ಲಿ ಮಾತಾಡಿ. ಮತ್ತೆ ಕೇಳಿ. ಹಾಸಿಗೆನೂ ಹಾಸ್ಲಿಲ್ಲ, ನೆಲದ ಮೇಲೂ ಮನಗ್ಲಿಲ್ಲ, ಏನು? ಬೆಡ್ ಮೇಲೆ ಮಲ್ಗಿ. ಏನ್ ಆನ್ಸರ್ ಏನು? ಬೆಡ್ ಮೇಲೆ ಮಲ್ಗಿರ್ತಾರ. ಹಾ, ನೀವ್ ಹೇಳಿದ್ರಲ್ಲ ಆನ್ಸರ್ ಇದೆ ಅಪ್ಪ. ಕರೆಕ್ಟಾಗಿ ಅದನ್ನ ನೀವು ಹೇಳಿದ್ರೆ ಕರೆಕ್ಟ್ ಆಗೋಗುತ್ತೆ. ಗೊತ್ತಿಲ್ಲ. ನೀವ್ ಹೇಳಿದ್ರಲ್ಲ ಆನ್ಸರ್ ಇದೆ ರೀ. ಬೆಡ್ಡೇ ಅಲ್ಲ, ಸೋಫಾ. ಬೆಡ್ಡ ಸೋಫಾನಾ? ಬೆಡ್. ಕರೆಕ್ಟ್ ಆನ್ಸರ್ ರೀ, ಕರೆಕ್ಟ್. ನೋಡಿದ್ರ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ. ನೈಸ್ ರೀ. ಯಾಕೆ ಅಷ್ಟು ಹಚ್ಕೊಂತಿದ್ದೀರಾ? ಓಕೆ, ಇನ್ನೊಂದು ಕ್ವೆಶನ್ ಏನಪ್ಪಾ ಅಂದ್ರೆ, ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ, ಬಟ್ ಅದಕ್ಕೆ ಬಾಗ್ಲಿರಲ್ಲ, ಏನು? ವಾಲ್ ಆಗಿರುತ್ತೆ. ಅಲ್ಲ, ಅಂದ್ರೆ ಸುತ್ತಮುತ್ತ ಬಿಳಿ ಗೋಡೆ, ಅದಕ್ಕೆ ಬಾಗ್ಲೇ ಇರಲ್ಲ, ಏನು? ಗೊತ್ತಿಲ್ಲ. ಹೇಳಿ ಇದನ್ನು ಆಗತ್ತೆ ನಿಮ್ಮ ಕೈಯಲ್ಲಿ. ಅದನ್ನೇ ಅಷ್ಟು ಕರೆಕ್ಟಾಗಿ ಹೇಳಿದೀರಾ. ಅದನ್ನ ನಾವು ತಿಂತೀವಿ ಕೂಡ. ತಿಂತೀರಾ?
ಸ್ವೀಟ್ ಆಗಿರುತ್ತೆ. ಅಲ್ಲ, ಸುತ್ತಮುತ್ತ ಬಿಳಿ ಗೋಡೆ ಇರುತ್ತೆ ಹಾಂ, ಬಟ್ ಅದಕ್ಕೆ ಬಾಗ್ಲಿರಲ್ಲ. ಏನು? ಏನೋ ಗೊತ್ತಿಲ್ಲ ಅಕ್ಕ. ಹಾಯ್, ಹೇಳಿ ಮೇಡಮ್. ನಿಮ್ಮ ಹೆಸರು? ಆಶಾರಾಣಿ ಅಂತ. ಆಶಾರಾಣಿ ಅಂತ. ಎಲ್ಲಿರೋದು ನೀವು? ಇಲ್ಲೇನಾ? ಹಾ, ಮೆಡಿಯಾಗ್ರಾರ. ಓಕೆ, ನೈಸ್. ಏನಿಲ್ಲ, ನಿಮ್ಗೊಂದು ಕಾಮಿಡಿ ಪ್ರಶ್ನೆ ಇದೆ ಅಪ್ಪ, ನೋಡೋಣ ಆನ್ಸರ್ ಮಾಡ್ತೀರಾ ಅಂತ. ಓಕೆನಾ? ಅಕ್ಕ, ನಿಮ್ಮ ಹೆಸರು? ಚಿನ್ಮಯಿ. ಚಿನ್ಮಯ್ ಅಂತ. ನೀವೇನ್ ಮಾಡ್ತಿದ್ದೀರಾ? ನಾನು 10th ಮುಗಿಸಿದ್ದೀನಿ ಇವಾಗ. 10th ಮುಗಿಸಿರಾ? ಬಂತಾ ರಿಸಲ್ಟ್? ಬಂತಾ? ಥರ್ಡ್. ಥರ್ಡಾ? ಓಕೆ ಓಕೆ ಓಕೆ, ಚೆನ್ನಾಗಿ ಬರ್ಲಿ ಅಂತ ನಾನು ಬೇಡ್ಕೊಂಡೆ. ಆಂಟಿ, ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ ಅಂತ. ರತ್ನಮ್ಮ ಅಂತ. ಓಕೆ, ಇವಾಗ ನಿಮ್ಮ 3 ಜನಕ್ಕೆ ಒಂದು ಪ್ರಶ್ನೆ ಇದೆ ಅಪ್ಪ, ಕಾಮಿಡಿ ಪ್ರಶ್ನೆ. ನೋಡೋಣ ಆನ್ಸರ್ ಮಾಡೋಕ್ಕಾಗತ್ತಾ ಅಂತ. ಓಕೆನಾ? ಏನಪ್ಪ ಅಂದ್ರೆ, ಚೋಟುದ ಹುಡುಗಿ ಮಾರುದ ಜಡೆ ಏನು? ಸೂಜಿ ದಾರ. ಪಟ್ ಅಂತ ಇದ್ದಾರೆ. ಸಕ್ಕತ್ ರೀ. ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಯಾವ್ದಾದ್ರು ಡಿಫಿಕಲ್ಟ್ ಕೇಳಬೇಕಲ್ಲ, ಆ ಹುಡುಗಿ ಫುಲ್ ಕ್ಲೆವರ್ ಇದ್ದಾಳೆ, ಆನ್ಸರ್ ಮಾಡ್ಬಿಡ್ತಾಳೆ, ಅದಕ್ಕೆ. ಓಕೆ, ಸುತ್ತಮುತ್ತ ಬಿಳಿ ಗೋಡೆ ಇರತ್ತಪ್ಪ, ಅದಕ್ಕೆ ಬಾಗ್ಲೇ ಇರಲ್ಲ, ಏನಾಗಿರ್ಬೋದು? ಏನ್ರಿ ಎಲ್ಲೂ ಓದಿದೀರಾ ಹೆಂಗೆ? ಏನಿಲ್ಲ, ಅದು ಮಾಮೂಲಿ ಅಲ್ಲ. ಅದೂ ಗೊತ್ತಾ ನಿಮ್ಗೆ? ಯಾರಪ್ಪ ಇವರು ಇಷ್ಟೊಂದು ಫಾಸ್ಟ್ ಇದ್ದಾಳೆ? ಸಾಕ, ಆಯ್ತು, ಇದನ್ನ ಹೇಳ್ತೀರಾ ನೋಡೋಣ. ಇದು ಟಂಗ್ ಟ್ವಿಸ್ಟರ್ ಅಪ್ಪ. ಓಕೆನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇದನ್ನ 5 ಸರಿ ಹೇಳ್ಬೇಕು ಒಂದೇ ಫ್ಲಡ್ಜಲ್ಲಿ. ಎಸ್, ಹಿಂಗಿರ್ಬೇಕು ರೀ ಹುಡುಗಿರಂದ್ರೆ. ಸಂಪಂಗಪ್ಪನ ಮಗ ಮರಿ ಸಂಕಂಬ. ಪರವಾಗಿಲ್ಲ, ಟ್ರೈ ಮಾಡ್ರಿ, ಕರೆಕ್ಟಾಗಿ ಹೇಳ್ತೀರಾ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಪರವಾಗಿಲ್ಲ ರೀ, ಸಕ್ಕದಾಗಿ ಟ್ರೈ ಮಾಡಿದ್ರು. ಆಯ್ತು, ನಿಮ್ಗೆ ಇನ್ನು ಒಂದೇ ಒಂದು ಕ್ವೆಶನ್, ಇದನ್ನ ಹೇಳಕ್ಕಾಗತ್ತ ನೋಡೋಣ. ಹಾಸಿಗೆನೂ ಹಾಸ್ಲಿಲ್ಲ, ನೆಲದ ಮೇಲೂ ಮಲಗ್ಲಿಲ್ಲ, ಏನು? ನೆಲದ ಮೇಲೂ ಮಲಗ್ಲಿಲ್ಲ, ಏನು? ಆಕಾಶ. ಅಲ್ಲ ಅಪ್ಪ, ಅಲ್ಲ. ಮಲಗ್ತಾರೆ, ಬಟ್ ಹಾಸಿಗೆ ಹಾಸ್ಲಲ್ಲ, ನೆಲದ ಮೇಲೂ ಮಲಗಲ್ಲ. ಏನು? ಆಂಟಿ, ನೀವು ಟ್ರೈ ಮಾಡಿ. ಗೊತ್ತಿಲ್ಲಪ್ಪ. ಟ್ರೈ ಮಾಡಿ ಆಂಟಿ, ಟ್ರೈ ಮಾಡಿ. ಟ್ರೈ ಮಾಡೋದಕ್ಕೆ ಯೋಚನೆ ಮಾಡಿ, ಅಂದ್ರೆ ಥಿಂಕ್ ಮಾಡಿ, ಏನಾದ್ರು ಹೇಳಕ್ಕಾಗಲ್ಲ. ಅದಲ್ಲ. ಸರಿ, ಇದನ್ನ ಯೋಚನೆ ಮಾಡ್ತೀರಿ. ಇನ್ನೊಂದು ಪ್ರಶ್ನೆ ಆಗತ್ತಾ ನೋಡೋಣ. ತಲೆನೂ ಇರಲ್ಲ, ಅದಕ್ಕೆ ಕೈ ಕಾಲು ಇರಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಿರತ್ತೆ. ಫೋನ್. ಅಲ್ಲ, ಇವ್ರ ಹತ್ರ ಇದಾರೆ, ಆಂಟಿ ಹತ್ರ ಇದಾರೆ. ಅಲ್ಲ, ಅದು ಇವಾಗ ನಾವ್ ಯೂಸ್ ಮಾಡ್ತೀವಿ, ಅವಾಗ ಯೂಸ್ ಮಾಡ್ತಾ ಇದ್ರಪ್ಪ ಅದನ್ನ. ಇದು ಲ್ಯಾಂಡ್ ಲೈನ್. ಅಲ್ಲ, ಹಾ, ಇದು MS ಕಡೆ ಹೋಗುತ್ತೆ. ಯಾವ್ದಾಗಿರ್ಬೋದು? ಅಲ್ಲ ಆಂಟಿ, ಅಂದ್ರೆ ಇದು ನಾವು ಅವಾಗ ಯೂಸ್ ಮಾಡ್ತಾ ಇದ್ವಿ, ಇವಾಗ್ಲೂ ಒಬ್ಬೊಬ್ರ ಮನೇಲಿ ಇರತ್ತೆ ಅಕ್ಕ. ಇದು ಅಲ್ಲ. ಟ್ರೈ ಮಾಡಿ ಆಂಟಿ, ನೀವು. ಏನ? ಇದಕ್ಕೆ ತಲೆ ಇರಲ್ಲ, ಕೈ ಕಾಲು ಇರಲ್ಲ, ಬಟ್ ಮಾತಾಡ್ತಾ ಇರತ್ತೆ, ಏನು? ತಲೆ ಇರಲ್ಲ, ಕೈ ಕಾಲು ಇರಲ್ಲ. ಫೋನು. ಅಲ್ಲ, ಇವ್ರ ಹತ್ರ ಇದಾರೆ, ತುಂಬಾ ಹತ್ರ ಇದಾರೆ ಆನ್ಸರ್ಗೆ. ಅಕ್ಕ, ನೀವು ಅಲ್ಲ. ಸ್ಮಾರ್ಟ್ ವಾಚ್. ಅಲ್ಲ, ಅದು ಎಲ್ಲ ಇವಾಗ ಬಂದಿರೋದು ಸ್ಮಾರ್ಟ್ ವಾಚ್ ಅಲ್ಲ. ಮಾತಾಡೋಂಥದ್ದಮ್ಮ ಗೊತ್ತಿಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಆಯ್ತಪ್ಪ, ನಾನು ಮುಂಚೆ ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡ್ತೀರಾ? ನೋಡೋಣ. ಹಾಸಿಗೆ ಹಾಸ್ಲಿಲ್ಲ, ನೆಲದ ಮೇಲೆ ಮಲಗಲಿಲ್ಲ, ಅದಕ್ಕೆ ಏನ್ ಗೊತ್ತಾ? ಅದಕ್ಕೆ ಬೆಡ್ ಆನ್ಸರು, ಇದಕ್ಕೆ ರೇಡಿಯೋ ಆನ್ಸರು ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಆಗ ಮಾತಾಡಿದ ಖುಷಿ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಫನ್ನಿ ಇದೆಲ್ಲ. ಎಷ್ಟೊಂದು ಜನ ಆನ್ಸರ್ ಮಾಡಿದ್ರು, ಎಷ್ಟೊಂದು ಜನ ಟ್ರೈ ಮಾಡಿದ್ರು, ಆ್ಯಂಡ್ ಎಷ್ಟೊಂದು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಮ ಜೊತೆಗೆ ಇದೇ ಥರ ಡಿಫ್ರೆಂಟ್ ಕ್ವೆಶನ್ಸ್ಗಳ ಜೊತೆಗೆ ಬರ್ತಾ ಇರ್ತೀವಿ. ಆ್ಯಂಡ್ ನಿಮ್ಮನ್ನು ಜಾಸ್ತಿ ಇನ್ನೂ ಎಂಟರ್ಟೈನ್ ಮಾಡ್ತಿರ್ತೀವಿ. ನಮ್ಮ ಫ್ರೀಡಮ್ ಚಾನಲ್ನ ಯಾವಾಗಲೂ ಈ ಥರ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮನೂ ಇದೇ ಥರ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ನನ್ನನ್ನು ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಎಸ್, ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್, ಟೇಕ್ ಕೇರ್.